ಅತ್ತೆ, ಮಾವ, ಎಲ್ಲ ರೆಡಿ ಆಗಿದೆ, ಬೇಗ ಬನ್ನಿ. ಪುರೋಹಿತ್ರೆ, ಇವತ್ತು ನಮ್ಮ ಮನೇಲಿ 2 ವರ್ಗಗಳ ಮಧ್ಯೆ ಕಣ್ಣಿಗೆ ಕಾಣಿಸ್ದೇ ಇರೋ ಯುದ್ಧ ನಡೆಯುತ್ತೆ. ನೀವು ಮಾತ್ರ ಭಯ ಪಡ್ದೇನೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಸಿ. ಸರಿ ಯಜಮಾನ್ರೆ. ಪೃಥ್ವಿರಾಜ್ ಅಂಕಲ್, ಏನ್ ಚಿಕಾಗೋ, ನೆಗೆಟಿವ್ ಬ್ಯಾಚ್ ಕಾಣಿಸ್ತಿಲ್ವಲ್ಲ, ಯಾಕೆ? ಕುತಂತ್ರ ಮಾಡ್ತಾ ಇರ್ತಾರೆ. ಯಾವ ರೀತಿಲಿ ಈ ಕಾರ್ಯಕ್ರಮನ ನಡೀದಿರೋ ಹಾಗೆ ನಿಲ್ಸೋಣ ಅಂತ. ಏನೋ ಒಂದು ಮಾಡ್ರೋ, ಇಲ್ಲ ಅಂದ್ರೆ ಅಕ್ಷಯ ನೇರವಾಗಿ ಚಿಕ್ಕ ವೇದವತಿ ಆಗೋಗ್ತಾಳೆ. ಹೌದು ನೇಹಾ, ಆ ಅಕ್ಷಯ ಮುಂದೆ ನಾನು ತಲೆ ಎತ್ಕೊಂಡು ಓಡಾಡ್ದಿರೋ ತರ ಆಗೋಗುತ್ತೆ. ಮಾಡ್ಬೇಕಾಗಿರೋದನ್ನ ನಿನ್ನೆ ರಾತ್ರಿನೇ ಮಾಡಿದೀವಿ. ಇಷ್ಟೊತ್ತಿಗೆ ಆ ನರ್ಸಯ್ಯ ಬಿಟ್ಟಿರೋ ಹಾವು ಕೂಡ ಹೊರಟಿರುತ್ತೆ. ಇನ್ನೇನ್ ಬರುತ್ತೆ? ಹಾವಿನ ಕಾನ್ಸೆಪ್ಟ್ ಏನಾದರೂ ಓಪನ್ ಆಗೋದ್ರೆ ನಾನು ನಿಹಾರಿಕಾ ಸರಿಯಾಗಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾವೇನು ಹೇಳಿಲ್ಲ. ಇಬ್ರು ಮಾತಾಡ್ದೇನೆ ಮೌನವಾಗಿದ್ದೀರಲ್ಲ, ಯಾಕೆ? ವಸಂತ ಅವ್ರೆ, ಏನ್ ನಡಿಬೇಕೋ ಅದ್ ನಡ್ದೇ ನಡೆಯುತ್ತೆ. ಈಗ ಪೂಜೆ ಹತ್ರ ಹೋಗೋಣ, ನಡೀರಿ. ಟೈಮ್ ಆಗ್ತಾ ಇದೆ, ನಡೀರಿ. ನಡೀರಿ. ಅಮ್ಮ, ಪೂಜೆಗೆಲ್ಲ ಸಿದ್ಧ. ಮುಗಿತಾ ಕುತಂತ್ರ? ಕುತಂತ್ರನಾ? ನೀವು ಕುತಂತ್ರ ಮಾಡ್ತಿದ್ರಿ ಅಂತ ಪೃಥ್ವಿರಾಜ್ ಅಂಕಲ್ ಹೇಳಿದ್ರು. ಹೇಳ್ತಾನೆ ಯಾಕೆ ಹೇಳಲ್ಲ? ದುಡ್ಡು ಖರ್ಚಾಗದೆ ಇಲ್ದಿರೋ ಕೆಲಸ ಅಂದ್ರೆ ಅದೊಂದೇ ಅಲ್ವಾ? ನಮಸ್ಕಾರ. ನಮಸ್ಕಾರ. ಇವತ್ತು ನೀವು ಪ್ರಸಾದ ಮಾಡ್ಕೊಡ್ತೀವಿ ಅಂತ ಹೇಳಿದ್ದು ನಮಗೆ ತುಂಬಾ ಸಂತೋಷ ತರ್ತಿದೆಯಮ್ಮ. ಪ್ರಸಾದನ ವೇದ ಮಾಡ್ತಿಲ್ಲ ರೀ, ಅವನಿ ಮಗಳು ಅಕ್ಷಯ ಮಾಡ್ತಿರೋದು. ಹೌದಾ? ಮಾವ ಹೇಳಿದ್ ನಿಜ. ಆ ಭಾಗ್ಯ ನನ್ನ ಮಗಳಿಗೆ ಸಿಕ್ಕಿದೆ. ಮೊನ್ನೆ ನೀವು ಊರಿಗೆ ಬಂದಾಗ್ಲೇ ನಡೆಯುತ್ತೆ ಅಂತ ಅನ್ಕೊಂಡಿದ್ವಿ, ಅದು ಇವಾಗ ನಡೀತಿದೆ ಅಂತ ಆಯ್ತು. ಹಾಗಾದ್ರೆ ಇವತ್ತು ಅಕ್ಷಯಮ್ಮನ್ಗೆ ಮೂಗುತ್ತಿನ ಕೊಡ್ತಿದ್ದೀರಾಮ? ಅದಕ್ಕಿನ್ನೂ ಸಮಯ ಇದೆ. ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರುವಾಗುತ್ತೆ. ಅದಾದ್ಮೇಲೆ ಅಕ್ಷಯ ಪ್ರಸಾದ ತಯಾರು ಮಾಡ್ತಾಳಂತೆ. ಅದೇನಮ್ಮ ಹಾಗೆ ಹೇಳ್ತಿದ್ದೀರಾ? ಅನುಮಾನದಲ್ಲಿ? ಖಂಡಿತವಾಗ್ಲೂ ಪ್ರಸಾದ ತಯಾರಾಗುತ್ತೆ. ನೀವು ತಗೊಂಡು ಹೋಗಿ ಹೊಲಗಳಿಗೆಲ್ಲ ಚೆಲ್ಲಬಹುದು. ಅವನಿ, ಅಕ್ಷಯ್ ಇನ್ನೂ ಯಾಕಮ್ಮ ಬಂದಿಲ್ಲ? ರೆಡಿ ಆಗ್ತಿದ್ದಾಳೆ ಮಾವ, ಬಂದ್ಬಿಡ್ತಾಳೆ. ಸಾಯೋದಕ್ಕೆ ಅಕ್ಷಯ ರೆಡಿ ಆಗಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆ ವಾತಾವರಣ ಪೂರ್ತಿಯಾಗಿ ಬದಲಾಗತ್ತೆ. ಬಂಗಾರ, ಅಲ್ಲಿ ನೋಡು, ಬರ್ತಿದ್ದಾಳೆ. ತಾಯ್ತ ಬಿಚ್ಚೋಗ್ದ ಹಾಗೆ ಅವಳ ಬಟ್ಟೆನಲ್ಲೇ ಇದೆ.
ಮತ್ತೆ ಇಷ್ಟೊತ್ತಿಗೆ ಅವಳು ಕಚ್ಚೋ ಹಾವು ಬರ್ಬೇಕಾಗಿತ್ತಲ್ವಾ? ಬಂಗಾರ ಅಲ್ಲೋಡು ಬಂತು. ಅವಳ ಮೃತ್ಯು ಮನೆಗೆ ಎಂಟರ್ ಆಗಿದೆ. ಇನ್ನು ಕಚ್ಚೋದು ಒಂದೇ ಬಾಕಿ. ಬಂಗಾರ ಏನು? ಯಾಕೋ ಟೆನ್ಷನ್ ಆಗ್ತಿದೆ. ಯಾಕೆ? ಒಂದ್ ವೇಳೆ ಮಿಸ್ ಆಗಿ ಆ ಹಾವಡಿಗ ನರಸಯ್ಯ ನಮ್ಮ ಮನೆಗೆ ಬಂದು ನಮ್ಮ ಹೆಸರೇನಾದ್ರೂ ಹೇಳಿದ್ರೆ ನಮ್ಮ ಕತೆ ಏನು? ಈಗಲೇ ಅಪಶಕುನ ಮಾತಾಡ್ಬೇಕಾ ನಿಂಗೆ? ಅಲ್ಲ, ಇಲ್ಲಿವರೆಗೂ ಎನ್ಕರೇಜ್ ಮಾಡಿ ಧೈರ್ಯ ಹೇಳಿ ಇವಾಗ ಹೀಗೆ ಮಾತಾಡ್ತಿದ್ಯಲ್ಲ? ನಿನ್ನೆ ನೀನ್ ಹೇಳಿದ ಮಾತಿಂದನೇ ಆ ಹಾವಿನ ಐಡಿಯಾ ಬಂದಿತ್ತು ನನಗೆ. ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೆಯುತ್ತೆ. ನಡಿ ನಡಿ. ನೀವು ದೊಡ್ಡವರು, ನಂಗೆ ನಮಸ್ಕಾರ ಮಾಡಬಾರ್ದು. ಬೇಡ ಅನ್ನೋದು ನಿಮ್ಮ ಸಂಸ್ಕಾರ, ಗೌರವಿಸೋದು ನಮ್ಮ ಧರ್ಮ. ನಿಮ್ಮ ವಯಸ್ಸಿಗಲ್ಲ ಅಂತಂದ್ರು ನೀವು ತಗೊಂಡಿರೋ ಜವಾಬ್ದಾರಿಗೆ ನಮಸ್ಕಾರ ಮಾಡ್ಬೇಕಮ್ಮ. ವೇದವತಿ ಅಮ್ಮನವ್ರ ನಂತರ ಅವನಿ ಅಮ್ಮನವರು, ಆಮೇಲೆ ನೀವು ಪ್ರಸಾದ ತಯಾರು ಮಾಡೋಕೆ ಅರ್ಹರು. ಈ ವರ್ಷ ನೀವು ಮಾಡೋದನ್ನ ತಗೊಂಡು ಹೋಗೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತೀವಿ. ಅದೃಷ್ಟ ನಂದು ಅಂತ ಭಾವಿಸ್ತೀನಿ. ಒಬ್ಳು ಅನಾಥೆ ಥರ ಸಾಗಿದ ನನ್ನ ಜೀವನದ ಹಿಂದೆ ಇಷ್ಟು ದೊಡ್ಡ ಅರ್ಥ ಇದೆ ಅಂತ ಗ್ರಹಿಸಿದ ನಂತರ ಈ ಜನ್ಮ ಧನ್ಯ ಆಯಿತು ಅಂತ ಆನಂದ ಪಡ್ತಿದ್ದೀನಿ. ಸಂಭ್ರಮ ಪಡ್ಬೇಡ್ವೆ. ಸ್ವಲ್ಪ ಹೊತ್ತಲ್ಲಿ ನಿನ್ ಜನ್ಮ ಧನ್ಯ ಅಲ್ಲ, ಅಂತ್ಯ ಆಗೋಗುತ್ತೆ. ಇಂಥ ಜನ್ಮ ಕೊಟ್ಟಿರೋ ನನ್ನ ತಂದೆ ತಾಯಿಗೆ ನಾನು ಯಾವತ್ತಿಗೂ ಋಣವಾಗಿರ್ತೀನಿ. ಹೊಗಳೋ ಕಾರ್ಯಕ್ರಮ ಮುಗೀತಾ? ಇನ್ನೂ ಏನಾದರೂ ಇದೆಯಾ? ತಡ್ಕೊಳಕ್ಕೆ ಕಷ್ಟ ಆಗ್ತಿದ್ಯಾ? ಪೂಜೆಗೆ ಸಮಯ ಆಗ್ತಿದೆ, ಎಲ್ಲರೂ ಕೂತ್ಕೊಂಡ್ರೆ ಪೂಜೆ ಶುರು ಮಾಡ್ತೀನಿ. ಅಜ್ಜಿ ಅಮ್ಮನ ಮಧ್ಯದಲ್ಲಿ ಕೂತ್ಕೊಳ್ಳಮ್ಮ. ಎಲ್ಲರೂ ಕುಂಕುಮ ಹಚ್ಕೊಳ್ಳಿ. ಅಮ್ಮ, ಹೂ ತಗೊಂಡು ಹಾಕಿ. ಎಲ್ಲ ಆರತಿ ತಗೊಳ್ಳಿ. ಅಮ್ಮ, ಪೂಜೆ ಆಯಿತು, ಇನ್ನು ಉಳಿದಿರೋ ಕಾರ್ಯನ ಮಾಡಬೇಕಾಗಿದೆ. ವೇದ, ಪ್ರಸಾದ ಸಿದ್ಧ ಮಾಡೋಕೆ ಹೋಗು ಅಂತ ಅಕ್ಷಯನ್ಗೆ ಹೇಳು. ಅಮ್ಮ ಹೇಳೋದೇನಿದೆ, ಅವಳಿಗೆ ಗೊತ್ತಿರೋ ವಿಷಯನೇ ಅಲ್ವಾ?
ಗೊತ್ತಿರೋ ವಿಷಯನೇ ಆಗಿರಬಹುದು. ಆದರೆ ಅತ್ತೆಯವರು ಅನುಮತಿ ಕೊಡೋದು, ಅಕ್ಷಯಗೆ ಆಶೀರ್ವಾದ ಮಾಡಿ ಕಳಿಸೋದು, ಇದನ್ನೆಲ್ಲ ಮಾಡಿದ್ರೇನೆ ಅಲ್ವಾ ಚೆನ್ನಾಗಿರೋದು. ಅಕ್ಷಯ, ಅಜ್ಜಿ ಆಶೀರ್ವಾದ ತಗೊಂಡು ಹೊರಗಡೆ ಇರೋ ಟೆಂಟ್ ಹತ್ರಕ್ಕೆ ಹೋಗಮ್ಮ. ನನಗೆ ಆಶೀರ್ವಾದ ಮಾಡು ಅಜ್ಜಿ. ಮೊಮ್ಮಗಳಿಗೆ ಆಶೀರ್ವಾದ ಮಾಡಿ ಅಮ್ಮ. ಮೊಮ್ಮಗಳ ಮೇಲೆ ಏನಾದ್ರೂ ಕೋಪ ಇದೆಯಮ್ಮ? ಚಿಕ್ಕ ಹುಡುಗಿ ಮೇಲೆ ಯಾಕಿರುತ್ತೆ ಬಿಡಿ. ವೇದ, ಆಶೀರ್ವಾದ ಮಾಡಿ ಕಳಿಸು. ಎಲ್ಲ ಒಳ್ಳೇದೇ ಆಗ್ಬೇಕು. ಥ್ಯಾಂಕ್ಸ್ ಅಜ್ಜಿ. ತಾತನ ಆಶೀರ್ವಾದ ತಗೋ. ಚೆನ್ನಾಗಿರುತ್ತಾಯಿ, ಮೇಲೇಳಮ್ಮ. ಅಕ್ಷಯ, ಅರ್ಧ ಹಂತ ಮುಗೀತು. ಇದು ಕೊನೆ ಹಂತ. ಇದನ್ನ ನೀನ್ ದಾಟ್ತೆ ಅಂದ್ರೆ ಮುಂದೆ ಮುಂದೆ ನಿನಗೆಲ್ಲ ಒಳ್ಳೆ ದಿನಗಳೇ. ಹೋಗಮ್ಮ. ಅಕ್ಷಯ ಪ್ರಸಾದನ ಸಿದ್ಧ ಮಾಡ್ಕೊಂಡು ಬಂದ್ಮೇಲೆ ವೇದ ಅಮ್ಮನವ್ರಿಗೆ ನೈವೇದ್ಯ ಇಡ್ತಾಳೆ. ಆಮೇಲೆ ನೀವೆಲ್ಲರೂ ಪ್ರಸಾದ ತಗೊಂಡು ಹೊರಡ್ಬೋದು ಊರಿಗೆ. ಪರಂದಾಮಯ್ಯನವ್ರೆ. ಸರಿ ಯಜಮಾನ್ರೆ. ಅವಳು ತಯಾರು ಮಾಡೋ ಪ್ರಸಾದನ ನೈವೇದ್ಯವಾಗಿ ಇಡೋದಲ್ಲ, ಅವಳಿಗೆ ಪಿಂಡ ಇಡಬೇಕಾದ ಪರಿಸ್ಥಿತಿ ಬರುತ್ತೆ. ಇದು ನನಗೂ ನನ್ನ ಮಗಳಿಗೂ ಪರೀಕ್ಷೆ ಸಮಯ. ಯಾವುದೇ ಅಡೆತಡೆ ಆಗ್ದಾಗೆ ಅಕ್ಷಯ ಪ್ರಸಾದ ತಯಾರಿ ಮಾಡೋ ಹಾಗೆ ಮಾಡು ತಾಯಿ. ನಿಹಾ, ಕೃಷ್ಣ ಏನು ತಲೆ ಕೆಡಿಸ್ಕೋತಾ ಇಲ್ಲ. ಅಕ್ಷಯ ಪ್ರಸಾದ ಮಾಡದಿರೋ ಹಾಗೆ ಹೇಗಾದ್ರೂ ಮಾಡಿ ತಡಿಬೇಕು. ಅಕ್ಷಯ್ ಹೊರಗಡೆ ಬಂದ್ಲು, ಹಾವು ಹೊರಗಡೆ ಬಂತು. ಇಷ್ಟೊತ್ತಿಗೆ ಅವಳು ಸಾವಿನ ಸುದ್ದಿ ಕೇಳ್ಬೇಕಾಗಿತ್ತಲ್ವಾ? ಅದೇ ಅರ್ಥ ಆಗ್ತಿಲ್ಲ. ನಿನ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ
ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗಿದ್ಯಾ. ಇರೋ ಹೆಸರು ಕೂಡ ಡ್ಯಾಮೇಜ್ ಆಗೋ ಥರ ನಾನು ಮಾಡ್ತೀನಿ. ಇದೇನೋ ಚೆನ್ನಾಗಿದೆಯಲ್ಲ. ಇದನ್ನ ಕೈ ಕಟ್ಕೊಂಡ್ರೆ ಫ್ಯಾನ್ಸಿ ಆಗಿರುತ್ತೇನೋ. ಶೌರ್ಯ ಏನಾಯ್ತು? ಶೌರ್ಯ 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 ಏನಾಯ್ತು? ಶೌರ್ಯ ವೇದ ನಡೀರಿ ನೋಡೋಣ. ಹಾವು ಕಚ್ಚಿಬಿಡ್ತು. ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಮ್ಮ, ಇಲ್ಲಾಂದ್ರೆ ಮಗು ಪ್ರಾಣಕ್ಕೆ ಅಪಾಯ. ಶೌರ್ಯ ನಿಂಗೇನು ಆಗಲ್ಲಮ್ಮ. ಏಯ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ನಡಿಯೋ. ಅಪ್ಪ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಬರೋದ್ ಬೇಡ. ಶೌರ್ಯ ಕಣ್ಬಿಡಮ್ಮ. ನಾವು ಬರ್ತೀವಿ, ನಡೀರಿ. ಅಮ್ಮ ಅಲ್ಲಿ ಸಿಚುವೇಶನ್ ನೋಡಿ ನಿಮಗೆ ಫೋನ್ ಮಾಡ್ತೀನಿ ಬಿಡಮ್ಮ. ಬೇಗ ಕರ್ಕೊಂಡು ಹೋಗೋಣ. ಶೌರ್ಯ ಶೌರ್ಯ ಇಂಥ ಒಳ್ಳೆ ದಿನದಲ್ಲಿ ಹೀಗಾಗೋಯ್ತಲ್ಲಪ್ಪ. ಅಲ್ಲಿ ಪ್ರಸಾದ ಕೂಡ ನೆಲದ ಪಾಲಾಯ್ತಲ್ಲ. ಡಾಕ್ಟರ್ ಶೌರ್ಯ ಶೌರ್ಯ ಡಾಕ್ಟರ್ ಏನಾಯ್ತು? ಡಾಕ್ಟರ್ ಹಾವು ಕಚ್ಚಿದೆ ಡಾಕ್ಟರ್. ಹೌದಾ? ಒಳ ಕರ್ಕೊಂಬನ್ನಿ. ಶೌರ್ಯ 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 ಡಾಕ್ಟರ್ ಬೇಗ ನೋಡಿ ಡಾಕ್ಟರ್. ನೀವು ಹೊರಗಡೆ ಹೋಗಿ. ಡಾಕ್ಟರ್ ಡಾಕ್ಟರ್ ಅವಳಿಗೇನು ಆಗಬಾರ್ದು, ಜೀವಂತವಾಗಿ ಹೊರಗಡೆ ಬರಬೇಕು. ಬೇಗ ಏನಾದರೂ ಮಾಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಕೂಲ್ ನೀವು ಮೊದಲು ಹೊರಗಡೆ ಹೋಗಿ. ಆರ್ ಯು ಶ್ಯೂರ್ ಡಾಕ್ಟರ್? ನನ್ನ ಪ್ರಾಣ ಡಾಕ್ಟರ್. ನೀವು ಹೋಗಿ.
ಶೌರ್ಯಂಗೇನು ಆಗಲ್ಲ ಅಲ್ವಾ? ಏನೂ ಆಗಲ್ಲ, ನೀನ್ ಹೆದರ್ಕೋಬೇಡ. ಅಕ್ಷಯ ಸಾಯ್ಬೇಕು ಅಂತ ಅಷ್ಟು ಪ್ಲಾನ್ ಮಾಡಿದ್ರೆ ಶೌರ್ಯಂಗೆ ಆ ಹಾವು ಹೇಗೆ ಕಚ್ತು? ಹೌದು ಕೃಷ್ಣ, ನಾವು ತಾಯ್ತಾನ ಅಕ್ಷಯಂಗೆ ಅಲ್ವಾ ಕಟ್ಟಿದ್ದು. ಆ ಹಾವು ಅಕ್ಷಯನ್ ಕಚ್ತೆ ಶೌರ್ಯಂಗ್ ಹೇಗ್ ಕಚ್ತು? ನಂಗೇನು ಅರ್ಥನೇ ಆಗ್ತಿಲ್ಲ.